ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇದು ಗುರುವಾರದ ಪೂರ್ತಿ ವ್ಲಾಗು. ನಾನು ಗುರುವಾರ ಊರಿಗೆ ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆನೇ 4 ಗಂಟೆಗೆ ಎದ್ದು, ರಾಯರ ವಾರ ಇರೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿ ವಾರ ಮಾಡೋದ್ರಿಂದ 4 ಗಂಟೆಗೆ ಎದ್ದು ಬೇಗನೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಂದರೆ ಬುಧವಾರನೇ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಫೋಟೋ ಎಲ್ಲ ಒರೆಸಿ ರೆಡಿ ಮಾಡಿದ್ದೆ, ಹೂವೆಲ್ಲ ತಂದುಬಿಟ್ಟು ಕಟ್ಟಿಟ್ಕೊಂಡಿದ್ದೆ. ಸರಿ ಬೆಳಗ್ಗೆನೇ ಬೇಗ ಪೂಜೆ ಮಾಡ್ಬಿಟ್ಟು ಹೋಗೋಣ, ಊರಿಗೆ ಹೋದರೆ ಬರೋದು ಲೇಟ್ ಆಗುತ್ತೆ ಅಂತ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಟಿಫನ್ಗೆಲ್ಲ ರೆಡಿ ಮಾಡಿಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಮ್ಮ ಮನೆಯವ್ರು ಬಿಟ್ಟು ಹೋದರು. ನಾನು ಸರಿ ಊರಿಗೆ ಹೋಗೋಣ, ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಮ್ಮನ ನೋಡ್ಕೊಂಡು ಬಂದಿರಲಿಲ್ಲ. ಸುಮಾರು ದಿನ ಆಗಿತ್ತು ಹೋಗಿರಲಿಲ್ಲ. ಸ್ಕೂಲಿಗೆ ಹೋಗೋದ್ರಿಂದ ಅವ್ರನ್ನ ಬಿಟ್ಬಿಟ್ಟು ಹೋಗಿಲ್ಲ. ಒಂದಿನ ಹೋದರೆ ಒಂದು ಬರೋದ್ರಲ್ಲೇ ಸಂಜೆ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಹೋಗಿರಲಿಲ್ಲ. ಅಕ್ಕ ಎಲ್ಲ ಬರ್ತೀನಿ ಅಂತ ಹೇಳಿದರು. ಅಮ್ಮನೂ ಊರಲ್ಲಿ ಒಬ್ಬರೇ ಇರೋದ್ರಿಂದ ಸರಿ ಹೋಗಿ ಎಲ್ಲರೂ ಒಟ್ಟಿಗೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗೋಣ ಅಂತ ಹೊರಟೆ ಊರಿಗೆ. ಅಲ್ಲಿಂದ ಬಂದು ಬಸ್ ಹತ್ಕೊಂಡು ಬಂದೆ. ಊರಿಗೆ ಹೋಗ್ಬೇಕಿದ್ರೆ ನೋಡ್ತಾ ಇದ್ರೇ ನೇಚರೆಲ್ಲ ಒಂಥರ ಖುಷಿ ಅನಿಸುತ್ತೆ. ಸಿಟಿಲಿ ಡೈಲಿ ಬಿಲ್ಡಿಂಗ್ಗಳು ನೋಡಿ 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 ಬೇಜಾರಾಗಿತ್ತು. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಯಿತು. ಅಲ್ಲಿಂದ ಬಂದ್ವಿ, ಕನಕಪುರ ಸಿಕ್ತು. ಕನಕಪುರ ಬಂದು ಅಲ್ಲಿಂದ ಡೈರೆಕ್ಟ್ ಬಸ್ಸೇ ಎತ್ಕೊಂಡಿದ್ದೆ ನಾನು. ಮತ್ತೆ ಬಸ್ ಇಳಿದು ಮತ್ತೆ ಬಸ್ ಹತ್ಕೊಳ್ಳೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಡೈರೆಕ್ಟ್ ಬಸ್ಗೆ ಹೋಗ್ಬಿಟ್ರೆ ಬೇಗನೆ ಹೋಗ್ಬೋದು ಅಂದ್ಬಿಟ್ಟು ಡೈರೆಕ್ಟ್ ಬಸ್ 7 ಕಡೆಯಿಂದ ಎತ್ಕೊಂಡಿದ್ದೆ. ನಾನು ಹೋಗೋ ಅಷ್ಟರಲ್ಲಿ ಅಕ್ಕ ಎಲ್ಲ ಬಂದಿದ್ದರು. ಎಲ್ಲ ಒಟ್ಟಿಗೆ ಸರಿ ಹೋಗೋಣ ಅಂದ್ಬಿಟ್ಟು ಅಮ್ಮನೆಲ್ಲ ಮಾತಾಡಿಸ್ಕೊಂಡು ಹೊಲ್ದ ಹತ್ರ ಹೋಗೋಣ, ತುಂಬ ದಿನ ಆಗಿತ್ತಲ್ಲ ಹೋಗಿರ್ಲಿಲ್ವಲ್ಲ, ಇನ್ನು ಟೈಮ್ ಇತ್ತು. ಸರಿ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನನ್ನ ತಂಗಿ, ನಮ್ಮ ದೊಡ್ಡಕ್ಕ ಮತ್ತು ನಮ್ಮ 2ನೇ ಅಕ್ಕ ಎಲ್ಲ ಬಂದಿದ್ದರು. ನಾನು ಎಲ್ಲ ಹೋಗೋಣ ಹೊಲ್ದ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹಂಗೆ ನೋಡ್ಕೊಂಬರೋಣ, ತುಂಬ ದಿನ ಆಯ್ತಲ್ವ ಹೋಗಿ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ. ಹೋಗಿದ್ದಂತೂ ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಒಟ್ಟಿಗೆ ಹೋಗೋದೇ ನಾವು ರೇರು, ಯಾವಾಗಲೂ ಹೋಗಲ್ಲ. ಅವ್ರು ಬಂದರೆ ನಾವು ಬರೋಕ್ಕಾಗಲ್ಲ, ನಾವು ಹೋಗಿದ್ದ ದಿವಸ ಅವ್ರು ಬರೋಕ್ಕಾಗಲ್ಲ. ಅವ್ರ ಮಕ್ಕಳು ಎಲ್ಲ ಕಾಲೇಜ್ಗೆ ಹೋಗೋದ್ರಿಂದ, ಹೈಸ್ಕೂಲು ಕಾಲೇಜ್ ಇರೋದ್ರಿಂದ ಎಲ್ಲರೂ ಹೋಗೋಕ್ಕಾಗಲ್ಲ. ಸರಿ ಆಯಿತು, ಎಲ್ಲರೂ ಬಂದಿದ್ದೀವಲ್ವ ಒಟ್ಟಿಗೆ, ಇನ್ನೂ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಸರಿ ಸ್ವಲ್ಪ ಹಂಗೆ ಹೊಲ್ದ ಹತ್ರ ಹೋಗ್ಬಿಟ್ಟು ಬರೋಣ, ತುಂಬ ದಿನ ಆಯಿತು ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ. ನಮ್ಮ ಊರಿಂದ ಹೊಲ್ದ ಹತ್ರಕ್ಕೆ ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಮೇಲಾಗುತ್ತೆ, ನಡ್ಕೊಂಡು ಹೋಗಬೇಕು. ಸರಿ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಬರೋಣ ನಡಿ, ಹೆಂಗಿದ್ರು ಬಂದಿದ್ದೀವಿ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಖುಷಿಯಾಗಿ ಹೊರಟ್ವಿ. ತುಂಬ ಖುಷಿ ಆಯಿತು. ಎಲ್ಲರೂ ಒಂದು ಕಡೆ ಒಟ್ಟಿಗೆ ಸೇರಿ ತುಂಬ ದಿನ ಆಗಿತ್ತು. ಎಲ್ಲರ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಹೋದ್ವಿ. ಹೊಲ್ದ ಹತ್ರ ಎಲ್ಲ ಫುಲ್ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟೈತೆ. ಮರಗಳೆಲ್ಲ ಹಾಕಿದ್ವಿ ನಾವು. ಹೊಲದಿಂದ ಸೈಡಲ್ಲಿ ಕಡ್ಕೊಂಬಿಟ್ರೆ ಆಗುತ್ತೆ ಅಂದ್ಬಿಟ್ಟು ಹೊಲ್ದ ಮಧ್ಯೆ ಹಾಕಿರಲಿಲ್ಲ. ಆ ಕಡೆ ಈ ಕಡೆ ಸೈಡಲ್ಲಿ ನೀಲಗಿರಿ ಮರ ಹಾಕಿದ್ವಿ. ಅವೆಲ್ಲ ಮಳೆ ಗಾಳಿ ಅಲ್ವಾ, ಹಂಗಾಗಿ ಸ್ವಲ್ಪ ಬಿದ್ದೋಗ್ಬಿಟ್ಟಿದ್ದು. ನೋಡಿಕೊಂಡು ನಾವೆಲ್ಲ 4 ಜನ ಹೆಣ್ಮಕ್ಳು ಇರೋದ್ರಿಂದ ಅಮ್ಮ ಒಬ್ಬರೇ ಇರ್ತಾರೆ ಊರಲ್ಲಿ. ಹೊಲ ಎಲ್ಲ ಯಾವುದೂ ಉಳಿಸಿರಲಿಲ್ಲ. ಅವ್ರು ಸ್ವಲ್ಪ ಮಾತ್ರ ಉಳಿಸ್ಕೊಂಡು ರಾಗಿ ಹಾಕ್ತಾರಷ್ಟೇ. ಮಿಕ್ಕಿದ ಹೊಲ ಎಲ್ಲ ಖಾಲಿ ಐತೆ. ಎಲ್ಲ ತೆಕ್ಲು ಬೆಳ್ಕೊಂಬಿಟ್ಟೈತೆ, ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು. ಮರ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಸ್ವಲ್ಪ ಗಾಳಿಗೆ ಮಳೆಗೆ. ಎಲ್ಲ ನೋಡಿಕೊಂಡು ನಮಗೆ ಈ ಕಡೆ ಸ್ವಲ್ಪ ಸೇರಿದರೆ ಆ ಕಡೆ ಸ್ವಲ್ಪ ಹೊಲ ಸೇರಿದೆ. ಹಂಗೆ ಎಲ್ಲ ಪಕ್ಕದವರೆಲ್ಲ ಸಿಕ್ಕಿದ್ರು. ಅವರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಂದರೆ ನಮ್ಮ ಹೊಲ್ದ ಹತ್ರನೇ ಒಂದು ದೊಡ್ಡಿ ಐತೆ, ಒಂದು ಚಿಕ್ಕದು ಊರು. ಅವರು ಎಲ್ಲ ಅಲ್ಲೇ ಇದ್ದರು. ಸರಿ ಅಂದ್ಬಿಟ್ಟು ಅವ್ರನ್ನೂ ಮಾತಾಡಿಸ್ಕೊಂಡು ಏನು ಎಲ್ಲರೂ ಬಂದಿದ್ದೀರಾ ಅಂದರು. ಹೌದು ಅಂದ್ಬಿಟ್ಟು ಅಮ್ಮನ ನೋಡ್ಕೊಂಡು ಹೋಗಿ ಬಂದಿದ್ವಿ ಅಂತೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಇನ್ನೊಂದು ಹೊಲ ಐತೆ, 3 ಕಡೆ ಸೇರಿದೆ ನಮಗೆ. ಇದು ಎಲ್ಲ ನಮ್ಮ ಚಿಕ್ಕಪ್ಪರದು ತೋಟ, ಆ ಕಡೆ ಇರೋದು ನಮ್ಮ ದೊಡ್ಡಪ್ಪರದು ಮಾವಿನ ತೋಟ. ಅದೆಲ್ಲ ನೋಡಿಕೊಂಡು ಸರಿ ಹೋಗೋಣ, ಈ ಕಡೆ ಹೊಲನೂ ಒಂದು ಸರಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ಕಡೆ ಹೊಲಕ್ಕೆ ಬಂದ್ವಿ ಎಲ್ಲರೂ. ಅಲ್ಲೂ ಅಷ್ಟೇ ನೀಲಗಿರಿ ಮರ ಹಾಕ್ಬಿಟ್ಟಿದ್ದೀವಿ. ಆ ಕಡೆ ಈ ಕಡೆ ಸೈಡು ಸ್ವಲ್ಪ ಮಾವಿನ ತೋಟ ಸೇರೈತೆ, ಮಿಕ್ಕಿದ್ದೆಲ್ಲ ನೀಲಗಿರಿ ತೋಟ ಐತೆ. ಸರಿ ಹೋಗಿ ನೋಡ್ಕೊಂಡು ಹಂಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಈ ಕಡೆಗೆ ಬಂದ್ವಿ. ಮಧ್ಯ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ದೊಡ್ಡಪ್ಪರು ಸೇರ್ಕೊಂಡೈತಿ. ಈ ಕಡೆ ಬಂದರೆ ನಮ್ಮ ಹೊಲ ನಮ್ಮ ಅಪ್ಪಂಗೆ ಸೇರಿರೋದು. ಸರಿ ಅಲ್ಲೂ ಹೋಗಿ ನೋಡ್ಕೊಂಡು ಹಂಗೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಈ ಕಡೆನೂ ಬಂದ್ವಿ. ನೋಡಿ ಎಲ್ಲ ಫುಲ್ಲು ಜಾಸ್ತಿ ಗಿಡಗಳು ತೆಕ್ಲು ಥರ ಆಗ್ಬಿಟ್ಟೈತೆ, ಎಲ್ಲ ಬೆಳ್ಕೊಂಬಿಟ್ಟೈತೆ. ಅಮ್ಮ ಒಬ್ಬರೇ ಇರೋದ್ರಿಂದ ಎಲ್ಲ ಹೊಲನೂ ಅವ್ರು ಉಳಿಸಲ್ಲ, ಏನು ಮಾಡೋಕ್ಕಾಗಲ್ಲ. ಬೆಳೆಗಳೆಲ್ಲ ಜಾಸ್ತಿ ಬೆಳೆಯೋಕ್ಕಾಗಲ್ಲ ಅಲ್ಲಿ. ನಮ್ಮ ಕಡೆ ಸ್ವಲ್ಪ ಕಾಡಾನೆ ಮತ್ತು ಹಂದಿಗಳ್ದೆಲ್ಲ ಕಾಟ. ಹಾಕಿದ್ರೆ ರಾಗಿ, ಇಲ್ಲಾಂದರೆ ಎಳ್ಳು ಮತ್ತು ಹುಳ್ಳಿಕಾಳು ಬೆಳಿಬೋದಷ್ಟೇ. ಹಂಗಾಗಿ ಅಮ್ಮನೂ ಎಷ್ಟೋ ಸ್ವಲ್ಪ ಮಾಡ್ಕೊತಾರೆ ಅಷ್ಟೇ, ಜಾಸ್ತಿ ಹೊಲ ಏನು ವ್ಯವಸಾಯ ಮಾಡಿಲ್ಲ, ಉಳಿಸಿಲ್ಲ. ನೋಡಿ ಎಲ್ಲ ಗಿಡ ಬೆಳ್ಕೊಂಬಿಟ್ಟೈತೆ ಫುಲ್ಲು. ಇಲ್ಲೂ ಒಂದು 2-3 ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ಆ ಕಡೆ ಈ ಕಡೆ ಮರ ದೊಡ್ಡದಾಗ್ಬಿಟ್ಟಿದೆ ಅಲ್ವಾ, ಗಾಳಿ ಬಿಡ್ತಕ್ಕೆಲ್ಲ ಬಿದ್ದೋಗಿತ್ತು. ಎಲ್ಲ ನೋಡಿಕೊಂಡು ಈ ಕಡೆ ನೋಡಿದ್ವಿ. ಇಲ್ಲೆಲ್ಲ ಫುಲ್ಲೆಲ್ಲ ಸತ್ತೆ ಬೆಳ್ಕೊಂಬಿಟ್ಟೈತೆ ಹೊಲದಿಂದ. ಫಸ್ಟು ನಾವು ಇದ್ದಾಗ ಈ ಕಡೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಮೇಲ್ವರೆಗೂ ಚೆನ್ನಾಗಿ ಹೊಲ ಕಾಣಿಸ್ತಾ ಇತ್ತು. ಈಗ ಆ ಥರ ಇಲ್ಲ, ಫುಲ್ಲೆಲ್ಲ ಕಾಡು ಥರ ಆಗ್ಬಿಟ್ಟೈತೆ. ಉಳಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ. ಅಮ್ಮ ಎಲ್ಲ ಹೊಲನೂ ಉಳಿಸಲ್ಲ ಅಲ್ವಾ, ಹಾಗಾಗಿ ನಮ್ಮದು ಸ್ವಲ್ಪ ಕಲ್ಲು ಭೂಮಿ, ಮಳೆ ಹೋದ್ರಷ್ಟೇ ಬೆಳೆ, ನೀರಾವರಿ ಜಮೀನಿಲ್ಲ. ಇಲ್ಲೂ ದೊಡ್ಡ ಮರನೇ ಬಿದ್ದೋಗ್ಬಿಟ್ಟೈತೆ, ಅದನ್ನ ಕಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅಮ್ಮ ಯಾರಿಗೂ ಹೇಳಿದ್ದೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಹೋಗೋಣ ಬಿಡು, ಟೈಮ್ ಆಗಿಬಿಡುತ್ತೆ, ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರೆ ಅಂದ್ಬಿಟ್ಟು ಅಕ್ಕ ಎಲ್ಲ ಹೊರಟರು.
ನಾನು ಬೆಂಗಳೂರಿಗೆ ಬರಬೇಕಿತ್ತಲ್ವ, ಸರಿ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿ ನೋಡಿ ರಾಗಿ ಕಲ್ಲು, ಯಾರು ನೋಡಿದ್ದೀರೋ ಏನೋ ಗೊತ್ತಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ರಾಗಿ ಕ್ಲೀನ್ ಮಾಡೋಕ್ಕೆ ಕಳ ಮಾಡಿಬಿಟ್ಟು ಸಗಣಿಯಾಗಿ ತಾರಿಸಿ ಈ ಥರ ರಾಗಿದು ರೌಂಡ್ ಕಲ್ಲು ತಗೊಂಡೇ ಕಳದಲ್ಲಿ ರಾಗಿ ಕ್ಲೀನ್ ಮಾಡ್ತಾಯಿದ್ರು. ಹಸುಗಳ್ಗೆ ಕಟ್ಬಿಟ್ಟು ಈ ರೌಂಡ್ ಕಲ್ಲಲ್ಲಿ ಸುತ್ತಿಸಿದ್ರೆ ರಾಗಿ ಎಲ್ಲ ಹುಲ್ಲಿಂದ ಬಿಟ್ಕೊಳ್ತಾಯಿತ್ತು ತೆನೆಯಿಂದ. ಆ ಕಲ್ಲಲ್ಲೇ ಕ್ಲೀನ್ ಮಾಡ್ತಾಯಿದ್ದು. ಈಗೆಲ್ಲ ರೋಡ್ಗೆ ಹಾಕ್ಬಿಡ್ತಾರೆ. ಹಾಗೆ ಅಲ್ಲಿ ಬರಬೇಕಿದ್ರೆ ಅಲ್ಲೊಂದು ಬಟರ್ ಫ್ರೂಟ್ ಮರ ಇತ್ತು, ಹಣ್ಣೆಲ್ಲ ಬಿಟ್ಟಿತ್ತು. ಅದು ಬೇರೆಯವರು ಅಲ್ಲ, ನಮ್ಮೂರವ್ರದ್ದೇ, ಬೇರೆಯವ್ರದ್ದು. ಸರಿ ಹಣ್ಣು ಬಿಟ್ಟೈತಲ್ಲ ಅಂದ್ಬಿಟ್ಟು ಹಣ್ಣಾಗೆಲ್ಲ ಕೆಳಗಡೆ ಬಿದ್ದಿದ್ವು. ಅಕ್ಕನೂ ಸ್ವಲ್ಪ ತಗೊಂಡ್ಲು, ಅವಳ ತಂಗಿನೂ ಸ್ವಲ್ಪ ಕಿತ್ಕೊಂಡು, ನಾನೊಂದು ಸ್ವಲ್ಪ ಕಿತ್ಕೊಂಡು ಎಲ್ಲ ಹಣ್ಣಾಗ್ಬಿಟ್ಟು ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದು. ಸರಿ ತಗೊಳ್ಳೋಣ, ಮಕ್ಕಳು ಜ್ಯೂಸ್ ಮಾಡಿಕೊಟ್ರೆ ಆಗುತ್ತೆ ಅಂದ್ಬಿಟ್ಟು ಹಣ್ಣೆಲ್ಲ ಕಿತ್ಕೊಂಡ್ವಿ. ಹಂಗೆ ಬರಬೇಕಿದ್ರೆ ಅಲ್ಲಿ ಹಳ್ಳ ಐತೆ ನಮ್ಮ ಹೊಲದಿಂದ ಸ್ವಲ್ಪ ದೂರನೇ, ಅಂದರೆ ನಾವು ಹಳ್ಳ ದಾಟ್ಕೊಂಡೇ ಹೋಗಬೇಕು. ಈಗ ನೀರಿಲ್ಲದೆ ಇರೋದ್ರಿಂದ ಖಾಲಿ ಐತಲ್ವ, ಮಳೆ ಹೋಯ್ತಿತ್ತು, ಎಲ್ಲ ಸೊಪ್ಪೆಲ್ಲ ಹುಟ್ಟಿತ್ತು, ಬೆರ್ಸೊಪ್ಪು ಮತ್ತು ಒಣಗನೆ ಸೊಪ್ಪೆಲ್ಲ. ಸರಿ ಹೋಯ್ತಾ ಇದ್ದೀವಲ್ಲ, ಹಿಂಗೆ ಐತೆ, ಸಾಂಬಾರ್ಗಾಗತ್ತೆ ಅಂದ್ಬಿಟ್ಟು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊಪ್ಪೆಲ್ಲ ಕುಯ್ಕೊಳ್ತಾ ನಮ್ಮ ದೊಡ್ಡಕ್ಕ ನಮ್ಮ ಅಮ್ಮ ಎಲ್ಲ ಕುಯ್ತಾಯಿದ್ರು. ನಾನು ಸ್ವಲ್ಪ ಕುಯ್ಕೊಂಡೆ, ಹಂಗೆ ಅಕ್ಕನೂ ಕುಯ್ಕೊತಾಯಿದ್ರು. ಒಣಗನೆ ಸೊಪ್ಪು ಮತ್ತು ಬೆರ್ಸೊಪ್ಪೆಲ್ಲ ಕುಯ್ಕೊಂಡು ಹೋಗೋಣ, ಸಾಂಬಾರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅಲ್ಲಿ ಸಿಗೋಲ್ಲ ಅಲ್ವಾ ಕಡ್ಡಿ ಒಣಗನೆ ಸೊಪ್ಪು, ದುಡ್ಡು ಕೊಟ್ಟರು ಸಿಗೋಲ್ಲ. ಅಲ್ಲಿಂದ ಮುಂದೆ ಬಂದ್ವಿ ನಮ್ಮ ದೊಡ್ಡಪ್ಪರ ತೋಟದಲ್ಲಿ. ಆವಾಗ ಅಂದರೆ ನಾಟಿ ಕಿತ್ಳೆಹಣ್ಣು ಅಂತ ಹೇಳ್ತಾರಲ್ಲ, ಆ ಥರ ಕಿತ್ಳೆಹಣ್ಣು ಬಿಟ್ಟಿತ್ತು. ಅದು ತುಂಬ ಹೀಟಲ್ಲಿ ಬಿಟ್ಟಿತ್ತು, ಮೇಲೆ ಎಡ್ಸ್ತಾ ಇರಲಿಲ್ಲ. ಹಂಗಾಗಿ ನನ್ನ ತಂಗಿನೂ ಹೊಡೆದ್ಲು, ಬೀಳಿಸ್ತೀನಿ ಕೇಳ್ತೀನಿ ಅಂದ್ಬಿಟ್ಟು. ನನ್ನ ತಂಗಿ ಒಂದು 4-5 ಸಾಹಸ ಮಾಡ್ತಾಯಿದ್ರು ಹಣ್ಣು ಬೀಳಿಸ್ತೀನಿ ಅಂತ. ಹಂಗೋ ಹಿಂಗೋ ಮಾಡಿ 1-2 ಹಣ್ಣು ಬೀಳಿಸಿದ್ರು. ಮೇಲಿತ್ತು, ಕೆಳಗಡೆ ಇದ್ದವೆಲ್ಲ ಬಿದ್ದೋಗಿತ್ತು. ಮೇಲಿದ್ದವು 2 ಅಷ್ಟೇ ಹಣ್ಣಾಗಿತ್ತು. ಕಿತ್ಕೊಂಡು ಅಲ್ಲಿಂದ ಹಂಗೆ ಬಂದ್ವಿ. ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು, ಆಟ ಆಡ್ಕೊಂಡು, ತಮಾಷೆ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಹೋಗಿದ್ವಲ್ವ. ತುಂಬ ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಅಲ್ಲೇ ಸಂಜೆ ಆಗೋಯಿತು. ಸರಿ ಅಂದ್ಬಿಟ್ಟು ಮಳೆನೂ ಬಂತು. ಅವರು ಅವ್ರ ಊರಿಗೆ ಹೊರಟರು. ನಾನು ಹಂಗೆ ಬಸ್ ಹತ್ಕೊಂಡು ಬೆಂಗಳೂರು ಡೈರೆಕ್ಟ್ ಗಾಡಿ ಹತ್ಕೊಂಡು ಬನಶಂಕರಿಗೆ. ಇದು ಗುರುವಾರದ ಲಾಗು. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಹೋದೆ. ಹೋಗೋಷ್ಟು ತುಂಬ ಲೇಟ್ ಆಗಿತ್ತು. ನಾನು ಮನೆಗೆ ಬರೋ ಅಷ್ಟರಲ್ಲಿ 9:30 ಆಗೋಯಿತು. ಅಷ್ಟೆಲ್ಲ ಮಕ್ಕಳೆಲ್ಲ ಸ್ಕೂಲಿಂದ ಬಂದು ಹೋಮ್ವರ್ಕ್ ಎಲ್ಲ ಮುಗಿಸಿ ಎಲ್ಲ ಬಂದು ಅಡುಗೆ ಎಲ್ಲ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಬರೋ ಅಷ್ಟರಲ್ಲಿ ಸುಸ್ತಾಗಿತ್ತಲ್ವ. ಇದು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ.